ಅಣ್ಣ ನಾವು ಬರ್ತೀವಿ ಖೋ ಆಡಕ್ಕೆ, ನಮ್ಮನ್ನು ಸೇರಿಸ್ಕೊಳ್ಳಿ. ಹೆಣ್ಮಕ್ಳೆಲ್ಲ ಕೊಕ್ಕೊಡಕ್ ಬಂದ್ರೆ ಮನೇಲಿ ಪಾತ್ರೆ ತರ್ತಾರೆ, ಹೋಗಮ್ಮ. ಅಯ್ಯೋ ಕಚಡ ನನ್ನ ಮಗನೇ, ನಿಮ್ಮಂಥವ್ರಿಂದನೇ ಕಣೋ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸ್ಪೋರ್ಟ್ಸ್ ಇಂದ ದೂರ ಇರೋದು. ಯಾಕೆ ಗುರು? ಅಟ್ಲೀಸ್ಟ್ ಆ ಹೆಣ್ಮಗು ಧೈರ್ಯವಾಗಿ ಮನೆಯಿಂದ ಆಚೆ ಬಂದು ಖೋಖೋ ಆಡ್ಬೇಕು ಅಂತ ಮುಂದೆ ಬಂದೈತೆ. ಆದ್ರೆ ಸಪೋರ್ಟ್ ಮಾಡು, ಹೆಣ್ಮಗು ಅಂತ ಟೀಕೆ ಮಾಡ್ಬೇಡ. ನಿನ್ ದುರಾಂಕಾರ ದರ್ಪ ಎಲ್ಲ ನೀನ್ ಲವ್ ಮಾಡಿ ಬಿಟ್ಟೋಗಿರ್ತಾಳಲ್ಲ, ಅವಳ ಹತ್ರ ತೋರಿಸ್ಕೋ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಮುಂದೆ ನಿಂತಿರ್ತಾರಲ್ಲ, ಆ ಹೆಣ್ಮಕ್ಳ ಹತ್ರ ತೋರಿಸ್ಬೇಡ ಕಣಲ್ಲಿ. ಇವ್ರು ಯಾವಾಗ್ಲೂ ಇಷ್ಟೇ ಅಣ್ಣ, ನಮ್ನ ಕೆಳಗಕ್ಕೆ ಮಾತಾಡ್ತಾರೆ. ಅಲ್ಲ ಅಣ್ಣ, ಈ ಪ್ರಪಂಚದಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಬದುಕೋ ಹಕ್ಕು ಅವ್ರಿಗಿರ್ಬೇಕಾದ್ರೆ ಅವ್ರಿಗೊಂದು ಜನ್ಮ ಕೊಟ್ಟಿರೋ ಹೆಣ್ಮಗುಗೆ ಅವ್ರದೇ ಕನ್ಸುಗಳನ್ನ ನೆನ್ಸ್ ಮಾಡ್ಕೊಳ್ಳೋ ಹಕ್ಕು ಇರಲ್ವೇನಣ್ಣ? ಯಾವಾಗ್ಲೂ ಹೆಣ್ಮಕ್ಳು ಆಸೆ ಕನ್ಸುಗಳನ್ನ ಗೋಡೆ ಮಧ್ಯೆ ಮುಚ್ಚಿಟ್ಬಿಡಿ. ಅವ್ರಿಗೂ ಇರೋದು ಒಂದೇ ಜೀವನ, ಸಾಧನೆ ಮಾಡೋಕ್ ಬಿಡಿ. ಅಟ್ಲೀಸ್ಟ್ ಇವ್ರು ಸಾಧನೆ ಮಾಡ್ಬೇಕು ಅಂತ ಮುಂದೆ ಬಂದವ್ರೆ, ಆದ್ರೆ ಮುಂದೆ ತಳ್ಳಿ, ಹಿಂದೆ ಮಾತ್ರ ಎಸಿಬಿಡಿ. ನಿಮ್ಗಳ ಮನ್ಸಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಅನ್ನೋದು ಎಷ್ಟು ನಿಜಾನೋ, ಆಟ ಇರೋ ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಹೋಗಿ ಸಾಧನೆ ಮಾಡ್ಬೇಕು ಅನ್ನೋದು ಅಷ್ಟೇ ನಿಜ. ಬಾಯಲಿರಲಿ ನೀನು ನುಗ್ಗುತ್ತಿರು.